ಆಶ್ಲೇಷ ಬಲಿ. ಏಯ್ಯ ಏನಕ್ಕೆ ಆಫ್ ಆಗ್ತಿದ್ಯಾ ಅವಾಗಿಂದ? ಬುದ್ಧಿ ಇಲ್ಲ ನಿಂಗೆ. ಮಂಗಳೂರು ಭಾಷೆ ಎಷ್ಟು ಚೆನ್ನಾಗಿರುತ್ತಲ್ಲ ಒಂಥರ. ನಿನ್ನೆ ನೈಟು ಉಪ್ಪಿಟ್ಟು ತಿಂದಿದ್ದು ಗೈಸ್. ತಿರ್ಗಾ ಅದು ಅವಲಕ್ಕಿ ಹಾಕ್ತಿದ್ದಾರೆ ಗೈಸ್. ಇವಳು ಒಬ್ಳಿದಾಳಲ್ವಾ, ಇವಳು ರಾಕ್ಷಸಿ. ಗೈಸ್ ಸ್ಟೋರೇಜ್ ಆಗೋಗ್ಬಿಡ್ತು, ಆಮೇಲೆ ಸಿಗ್ತೀನಿ, ಬಾಯ್. Hey guys, welcome back to our YouTube channel, Crazy Sisters Teju and Diksha. Guys, ನಾನು ಕೂದಲು ಕಟ್ ಮಾಡಿ ಒಂದು ನಿಮಿಷ. So guys, ಇವತ್ತು ಪೂಜೆದು ಡೇಟು. ಸೊ ನಾವೆಲ್ಲ 3 ಗಂಟೆಗೆ ಎದ್ದು ರೆಡಿ ಆಗಿದ್ದೀವಿ. 5:15 ಅಲ್ಲಿ ಹೋಗ್ಬೇಕಂತ ಅಂದ್ಬಿಟ್ಟು ತಣ್ಣೀರಲ್ಲಿ ಫುಲ್ ಚಳಿ ಆಗ್ತಿತ್ತು. ನಾನು ಅದಕ್ಕೆ ಹೇಳಿದ್ದು ಬಿಸಿನೀರು ಬರ್ತಿಲ್ವಾ ಅಂತ. ಏನಕ್ಕೆ ಬಂದಿಲ್ವೋ ಗೊತ್ತಿಲ್ಲ, ಬಿಸಿನೀರು ತಣ್ಣೀರಲ್ಲಿ ತಲೆಗೆ ಮಾಡಿ ಅಲ್ಲಿ ಟೈಮ್ ಇಟ್ಟಿದ್ದಾರೆ. ಫುಲ್ ಚಳಿ ಆಗ್ತಿತ್ತು. ಆಮೇಲೆ ಇವಾಗ ರೆಡಿ ಆಗಿದ್ದೀವಿ, ದೇವಸ್ಥಾನ ಹತ್ರ ಹೋಗ್ಬೇಕು. ಬನ್ನಿ ಹೋಗೋಣ, ನೋಡೋಣ ಏನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬೆಳಕಾಗಿಲ್ಲ, ಹಿಂಗೆ ಚೆನ್ನಾಗಿದೆ ತಣ್ಣಗೆ. ಬೆಳಕಾದರೆ ಬಿಸಿ ಬಿಸಿ ಮೂನಿದೆ. ನಾವು ಚೆನ್ನಾಗಿತ್ತು, ಕಾಣೋದೇ ಇಲ್ಲ ಫೋನಲ್ಲಿ ಕಾಣ್ತು. ಗಾಯ್ಸ್ ಹಸು ಮತ್ತು ಕರ ಎಷ್ಟು ಕ್ಯೂಟಾಗಿದೆ. ಗಾಯ್ಸ್ ನಾವು ಇವಾಗ ಊಟ ತಿನ್ನಕ್ಕೆ ಬಂದಿದ್ದೀವಿ. ಇಲ್ಲಿ ತೋರಿಸ್ತೀವಿ ಊಟ. ತಿಂದಿದ್ದೆ ಮಮ್ಮಿ ಅಲ್ಲಿ, ಅವ್ರಿಗೆಲ್ಲ ಇಲ್ಲಿ ಗೈಸ್. ತಿರ್ಗಾ ಇವಾಗ ಉಪ್ಪಿಟ್ಟು ಹಾಕ್ತಿದ್ದಾರೆ. ನಿನ್ನೆ ನೈಟು ಉಪ್ಪಿಟ್ಟು ತಿಂದಿದ್ದು ಗೈಸ್. ತಿರ್ಗಾ ಅದು ಅವಲಕ್ಕಿ ಹಾಕ್ತಿದ್ದಾರೆ ಗೈಸ್. ನಿನ್ನೆ ನೈಟು ಅದೇ ತಿಂದಿದ್ದು ಗೈಸ್. ದೇವರೇ ಅಂತೂ ಪಾಪ ಮಮ್ಮಿ ಬಂದ್ಬಿಟ್ಟು 3 ಜನ ಅವಲಕ್ಕಿನೂ ನೆನ್ನೆ ತಿಂದು, ಯಾಕಂದರೆ ನಾವು ತಿಂದಿಲ್ಲ. ನಾನು ಬೇಡ ಅನ್ಬೇಕು. A few moments later. ಯೋ ಗಾಯ್ಸ್, ಏನು ಹಿಂಗಾಗಿದೆ. ಸೊ ಆನ್ ಮಾಡಲೇ ಜಲ್ದಿ ಎಸಿ. ಗಾಯ್ಸ್ ಎಲ್ಲ ಪೂಜೆ ಆಯಿತು. ಏನೋ ಪೂಜೆ ಮಾಡೋಕ್ಕೆ ನಿಮಿಷ ಇರಿ. ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಇವತ್ತು ಫುಲ್ ಪೂಜೆ, ತುಂಬ ಪೂಜೆ ಇತ್ತು. ಜಾಸ್ತಿ ದೇವಸ್ಥಾನನೂ ನೆನ್ನೆ ಹೋಗಿಲ್ಲ, ಅದಕ್ಕೆ ಇವತ್ತು ನೆನ್ನೆ ಹೋಗೋಕ್ಕೆ ಆಗ್ತಿದ್ದಿಲ್ವಲ್ಲ, ಅದಕ್ಕೆ ಇವಾಗ ಸೊಕ್ಕೆ ಆಗ್ತಾ ಇದೆ. 3 ಬೊಟ್ಟಿ ಕೊಂಡಿದ್ದೀನಿ ನಂದು. ನನ್ನ ಬೊಟ್ಟು ಹೊಟ್ಟೋಯ್ತು ಇಲ್ಲಿ. ಸೊ ಏನಾಯ್ತು ಗೊತ್ತಾ, ಬೆಳಗ್ಗೆಯಿಂದ ಏನು ಬ್ಲಾಗೇ ಮಾಡಿಲ್ವಲ್ಲ. ಸೊ ಬೆಳಗ್ಗೆ ಹೋದ್ವಿ. ಅದು ಏನಂದರೆ ನಿನ್ನೆ ಅಲ್ಲಿ ಹಾವ್ದು ರಂಗೋಲಿ ಹಾಕಿದ್ರು, ಅದಕ್ಕೆ ಅದೇನೋ ಪಿಂಡ ಇಟ್ಬಿಟ್ಟು ಪೂಜೆ ಮಾಡಿದ್ರು. ಆಮೇಲೆ ಅದೇನಕ್ಕಂದರೆ ನಿನ್ನೆ ನಾವು ಹೋಮಲ್ಲ ಹಾಕಿದ್ವಲ್ಲ, ಒಂದು ಹಾವು, ಆಮೇಲೆ ಒಂದು ಹಾವು ಬಿಟ್ವಲ್ಲ. ಸೊ ಅದ್ರದ್ದು ಇವತ್ತು ಪಿಂಡ ಇಟ್ಟಿದ್ದ ಅಂತ ಹೇಳಿದ್ರು ಅವರು. ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ಏನು ಆಮೇಲೆ ಇಟ್ಬಿಟ್ಟು ಪೂಜೆ ಮಾಡಿದ್ರು. ಆಮೇಲೆ ಅಲ್ಲಿ ಎಷ್ಟೊಂದು ಜನ ಹುಡುಗರು ಕೂತಿದ್ರು. ಹುಡುಗರಲ್ಲ, ಏನಂತಾರೆ ಗೊತ್ತಾ, ಅವರು ಏನಂದಿದ್ದವರು, ಬ್ರಹ್ಮಚಾರಿ ಪೂಜೆ ಅಂತ ಹೇಳಿದ್ರು. ಚಿಕ್ಕ 12 years ಒಳಗಡೆ ಇರೋ ಮಕ್ಕಳು ಅಲ್ಲ. ನಿನ್ನೆ ಬಂದ್ಬಿಟ್ಟು 3 to 15 years ಅವ್ರದ್ದು ಅಂತ ನೋಡಿದ್ರು. ಆ ಥರ ಅವ್ರಿಗೆ ಅವ್ರ ಹತ್ರ ಆಶೀರ್ವಾದ ತೊಗೊಳತ್ತಾರೆ. ಯಾಕಂದರೆ ಏಯ್ಯ ಏನಕ್ಕೆ ಆಫ್ ಆಗ್ತಿದ್ಯಾ ಅವಾಗಿಂದ? ಬುದ್ಧಿ ಇಲ್ಲ ನಿಮಗೆ. ಎಸಿಗೆ ಗಾಯ್ಸ್ ಆಫ್ ಆಗ್ತಿದೆ ಅವಾಗಿಂದ. ಅದು ಆನ್ ಮಾಡಿ ಸಾಕಾಯ್ತು ನನಗೆ. ಚಿಕ್ಕ ಮಕ್ಕಳು ದೇವ್ರು ಅಂತೀವಲ್ಲ, ಸೊ ಅದಕ್ಕೆ ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ಬಿಟ್ಟು ನೋಡು ಹೊಡಿತೀನಿ ನಾನು. ನೋಡೋಕೆ ಅದು ಆಫ್ ಆಗ್ತಿದೆ ಗೈಸ್, ನೋಡಿ ಅದು ಆಫ್ ಆಗ್ತಿದೆ. ತೊಗೊಂಡ್ಬಿಟ್ಟು ಪ್ರಸಾದ ಕೊಟ್ಟರು, ಬಾಳೆಹಣ್ಣು, ಅದು ತಿಂದ್ವಿ. ಆಮೇಲೆ ಇನ್ನೊಂದು ಪ್ರಸಾದ ಎತ್ತಿಟ್ಕೊಂಡ್ವಿ. ಆಮೇಲೆ ಟಿಫನ್ ಮಾಡ್ಕೋದ್ವಿ. ಟಿಫನ್ ಗೆಸ್ ಮಾಡಿ ಏನು ಗೊತ್ತಾ, ಉಪ್ಪಿಟ್ಟು. ಹಾಗೆಲ್ಲ ಮಾಡ್ಬೇಡ. ನೆನ್ನೆನೂ ಉಪ್ಪಿಟ್ಟು ತಿಂದ್ವಿ ಗೈಸ್. ಸೋವೈ ಆ್ಯಂಡ್ ಅವಲಕ್ಕಿನೂ ಹಾಕಿದ್ರು. ಅಲ್ಲೇ ನಿಂತ್ಕೋ ಸುಮ್ಮನೆ ದೀಕ್ಷಾ, ಇಲ್ಲೇನೋ ಹೇಳ್ತಾ ಇದೀವಿ ನಾನು. ಕ್ರೋಸ್ ಆಗ್ತಿದೆ. ಸೊ ಏನೋ ಟಿಫನ್ ಮಾಡ್ಕೊಂಡಿದ್ದ ತಕ್ಷಣ ಕುಕ್ಕೆ ಟಿಫನು, ಸ್ವೀಟ್, ಅವಲಕ್ಕಿ, ಆಮೇಲೆ ಉಪ್ಪಿಟ್ಟು. ಗಾಯ್ಸ್ ನೆನ್ನೆನೋ ಆಮೇಲೆ ಇಟ್ಸ್ ಓಕೆ, ಚೆನ್ನಾಗಿತ್ತು. ಆಮೇಲೆ ಚೆನ್ನಾಗಿತ್ತು, ನಂಗೆ ಟೀ ಇಷ್ಟ ಆಯಿತು. ಆಮೇಲೆ ಕುಕ್ಕೆಗೆ ಹೋಗಿದ್ವಿ. ಕುಕ್ಕೆ ಒಳಗಡೆ ಹೋಗಾದ್ಮೇಲೆ ಆಶ್ಲೇಷ ಬಲಿ ಹೋಮ ಅದೊಂದು ಪೂಜೆ ಮಾಡಿಸಿದ್ವಿ. ಪೂಜೆ ಮಾಡಿಸಾದ್ಮೇಲೆ ಆಚೆ ಕಡೆ ಬಂದ್ವಿ. ಒಳಗಡೆ ಕುಕ್ಕೆಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಹೋಗ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿ ಏನಕ್ಕೆ ಅಲ್ಲಿ ದರ್ಶನ, ಅದು ಆಶ್ಲೇಷ ಬಲಿ ಹೋಮ ಅದಾದ್ಮೇಲೆ ನೀವು ಹೋಗ್ಬೇಕು. ಬಿಕಾಸ್ ನೀವು ಅದು ಆಗುತ್ತೆ ತಾನೇ, ಅದು ಬಲಿ ಪೂಜಾ. ಅದು ಆದ್ಮೇಲೆ ಅಲ್ಲಿ ಅದಾದ್ಮೇಲೆ ದರ್ಶನಕ್ಕೆ ಹೋಗಿ ಅದಾದ್ಮೇಲೆ ನಾಗ ಪ್ರತಿಷ್ಠಿತಾಗೆ ಕೂತ್ಕೊಳ್ಳಿ ನೀವು. ಅದು ಆಶ್ಲೇಷ ಬಲಿ ಆದ್ಮೇಲೆ ನಾಗ ಪ್ರತಿಷ್ಠಿತ ಹೋಗ್ಬಿಟ್ಟು ಕುಕ್ಕೆಗೆ ದರ್ಶನ ಮಾಡ್ತೀರಾ ಅಂದ್ರೆ ರಶ್ ಆಗುತ್ತೆ. ನಾಗ ಪ್ರತಿಷ್ಠಾಪನೆ ಕುಕ್ಕೆ ಒಳಗಡೆ ದರ್ಶನ ಮಾಡ್ಕೊಂಡು ಆಮೇಲೆ ಕೂತ್ಕೊಳ್ಳಿ.
ಅದು 12 ಸ್ಟಾರ್ಟ್ ಆಗುತ್ತೆ. ಮಹಾಮಂಗಳ ಆಮೇಲೆ ಎಲ್ಲರೂ ರಶ್ ಮಾಡ್ತಾರೆ ಗೈಸ್, ಇಟ್ಸ್ ಓಕೆ. ಅಲ್ಲಿ ಕಾಯಿ ಕೊಡ್ತಾರೆ, ಅದು ನಿಮ್ಮ ಹತ್ರ ಟಿಕೆಟ್ ಇದ್ರೆ ಅಲ್ಲಿ ಕಾಯಿ ಕೊಡ್ತಾರೆ, ಪ್ರಸಾದ. ಅದನ್ನ ಮನೆಗೆ ಹೋಗ್ಬಿಟ್ಟು ಏನಾದರೂ ಸ್ವೀಟ್ ಮಾಡ್ಕೊಂಡು ಬರೀ ನಮ್ಮ ಫ್ಯಾಮಿಲಿ ಅವ್ರು ಮಾತ್ರ ತಿನ್ಬೇಕು. ಖಾರ ಒಬ್ಬಟ್ಟು ಮಾಡೋಣ. ಇಲ್ಲ, ಖಾರ ಒಬ್ಬಟ್ಟೆ ನಿಮ್ಮ ಫ್ಯಾಮಿಲಿ ಅವ್ರು ಮಾತ್ರ ತಿನ್ಬೇಕು ಅಂತ ಹೇಳಿ. ನಿಮ್ಮ ಫ್ಯಾಮಿಲಿ ಇನ್ ದ ಸೆನ್ಸ್ ಈ ಅಕ್ಕ ಅಂತ ಅಂದ್ರೆ ಈ ಅಕ್ಕ ತಂಗಿ, ಅಕ್ಕ, ಅಣ್ಣ, ತಮ್ಮ ಯಾರಾದ್ರು, ಆಮೇಲೆ ಅಪ್ಪ ಅಮ್ಮ ಅಷ್ಟೇ. ಈ ಅಕ್ಕ ಅಂತೇನು ಕೇಳ್ತಿದ್ಯಾ? ಪಪ್ಪ ಅಂತ ಹೇಳ್ಬೇಕು. ಪಪ್ಪ ಅಂತಂದ್ರೆ ಪಪ್ಪ, ಮಮ್ಮಿ, ನಾನು, ದೀಕ್ಷಾ ಅಷ್ಟೇ. ಆ ಥರ ಸೊ ಅವ್ರು ಹೇಳ್ತಾ ಇದ್ರು ಪೂಜೆ ಮಾಡೋವಾಗ ಎಷ್ಟೊಂದು ಸತಿ ಹೇಳ್ತಾರೆ, ಬರೀ ನೀವು 4 ಜನರ ತಿಂದರೆ ಆಯಿತು. ಅದು ಭಾಷೆ, ಮಂಗಳೂರು ಭಾಷೆ ಎಷ್ಟು ಚೆನ್ನಾಗಿರುತ್ತಲ್ಲ, ಒಂಥರ ಕ್ಯೂಟ್. 4 ಜನ ತಿಂದರೆ ಆಯಿತು. ಆಯಿತಾ? ಒಂದು ದೊಡ್ಡ ಏನಂತಾರೆ, ಸೆಂಟ್ರಲ್ ಇದ್ರಲ್ಲ ಒಂದು ಪೂಜಾರಿ, ಮೇನ್ ಪೂಜೆ ಮಾಡ್ತಿದ್ರಲ್ಲ, ಆಯ್ತಾ ಅಂತ ಹೇಳ್ತಿದ್ರಲ್ಲ, ಒಳ್ಳೇದಾಗ್ಲಿ ಆಯ್ತಾ. ದೀಕ್ಷಾಗೆ ಏನಾಯ್ತು, ಆಶೀರ್ವಾದ ತಗೊಳಕ್ ಹೋದ್ವಿ. ಆವಾಗ ಇವಳು ಬಂದ್ಬಿಟ್ಟು ಅವ್ರ ಮಮ್ಮಿಗೆ ಪಪ್ಪಾಗೆ ಆಶೀರ್ವಾದ ಮಾಡಿದ್ರು, ನಮಗೆ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ಇವಳು ಅರ್ಜೆಂಟಲ್ಲಿ ಹೋಗ್ಬಿಟ್ಟು ಹಿಂಗೆ ಹೋದ್ಲಲ್ಲ, ಅದಕ್ಕೆ ನಿಮಗೂ ಒಳ್ಳೇದಾಗಲಿ ಆಯಿತಾ ಅಂತ ಅಂದ್ಬಿಟ್ಟು ಅಕ್ಷತೆ ಹಾಕಿದ್ರು. ಚೆನ್ನಾಗಿತ್ತು. ಆಮೇಲೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯ್ತು ಗೈಸ್, ನಿಜ ತುಂಬ ಚೆನ್ನಾಗಿತ್ತು. ಫುಲ್ಲು ನಮಗೆ ಆಮೇಲೆ ಅಲ್ಲಿ ಕುಕ್ಕಿಯಲ್ಲಿ ಪ್ರಸಾದನೂ ಹಾಕ್ತಾರೆ, ಮೈಂಡ್ ರಿಫ್ರೆಶ್ ಆಯ್ತು ನಮಗೆ. ಎಲ್ಲಿ ಊಟ ಹಾಕ್ತಾರೆ, ನಾರ್ಮಲ್ ಊಟನಾ? ನಾರ್ಮಲ್ ಊಟ, ಪ್ರಸಾದ ಅಷ್ಟೇ. ಪೂಜೆ ನಿಮಗೂ ಇದು 5 ವರ್ಷಕ್ಕೆ ಒಂದ್ಸತಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತಂದ್ರು. ಇಲ್ಲ ಅಂತಂದರೆ ಯಾವುದಾದ್ರೂ ಇವಾಗ ಏನು ಗೊತ್ತಾ, ನಾಗದೋಷ, ಅದು ಬರೀ ನಾಗದೋಷ ಅಲ್ಲ, ಏನೇನು ದೋಷ ಇದ್ರೂ ಅದೆಲ್ಲ ಎಲ್ಲದಕ್ಕೂ ಏನಾದರೂ ತುಂಬ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೂ, ಆ್ಯಂಡ್ ಎಜುಕೇಷನ್ ಚೆನ್ನಾಗಾಗಬೇಕಂದ್ರೂ, ಕೆಲಸ ಚೆನ್ನಾಗಾಗಿ, ಹೆಲ್ತು ಚೆನ್ನಾಗಾಗಬೇಕು, ಎಲ್ಲದಕ್ಕೂ ಈ ಪೂಜೆ ಮಾಡಿಸಿದ್ರೆ ಫುಲ್ ಒಂಥರ ಚೆನ್ನಾಗಾಗುತ್ತೆ ಅಂತ. ಸರಿ ಹೋಗ್ಬೋದು. ಅದಕ್ಕೆ ಸರಿ ಮಾಡಿಸೇ ಇಲ್ಲ. ನಾವು ಫಸ್ಟ್ ಟೈಮ್ ಮಾಡಿಸಿದ್ದು. ಇಲ್ಲಿ ಕೂತ್ಕೊಂಬ, ಇಲ್ಲಿ ಎಸಿ ಬರುತ್ತೆ. ನಾವು ಫಸ್ಟ್ ಟೈಮ್ ಮಾಡಿಸಿದ್ದು, ಇಲ್ಲಿ ಕೂತ್ಕೊಳ್ಳಿ. ಸೊ ನಿಮಗೂ ಬೇಕಾದರೆ ಮಾಡಿ. ಆ್ಯಂಡ್ ಇನ್ನೇನು, ಇದು ಆ್ಯಕ್ಚುಲಿ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು ನೀವು 3 ತಿಂಗಳು ಮುಂಚೆನೇ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಬಂದರೆ ಕ್ಯೂ ನಿಲ್ಬೇಕು. ಹೆಸರು ಬರೆಸ್ಬೇಕು. ಹೆಸರು ಬರ್ಸಾದ್ಮೇಲೆ ಅಲ್ಲಿ ಕ್ಯೂ ಅಲ್ಲಿ ಹೋಗ್ಬಿಟ್ಟು ಕೇಳಿದ್ರೆ 200 ಪೀಪಲ್ಗೇನೋ ಅಷ್ಟೇ ಟಿಕೆಟ್ ಕೊಡೋದು ಅವರು. ಹೆಸರು ಸ್ವಲ್ಪ ದಿನ ಮುಂಚೆನೇ ಬರೆಸ್ಬೇಕು, ಆವಾಗ ಬಂದ್ಬಿಟ್ಟು ಕರೆಕ್ಟಾಗಿ ನಿಮಗೆ ಸಿಗ್ಬಹುದು. ಮಮ್ಮಿ ಹೇಳ್ತಿದ್ರು, ಒಂದು ಆಂಟಿ ಬಂದ್ಬಿಟ್ಟು 3 ದಿನದಿಂದ ಲೈನಲ್ಲಿ ನಿಂತಿದ್ದಾರಂತೆ, ಸಿಕ್ಕೇ ಇದ್ದಿಲ್ಲ ಅಂತಂದ್ಬಿಟ್ಟು. ಸೊ ಸಿಕ್ಕಿದೆ, ಇವತ್ತು ಸಿಕ್ಕಿದೆ, ನೋಡಿದ್ವಿ. ಸೊ ಎಲ್ಲರ ಮುಖ ಪರಿಚಯ ಆಗ್ಬಿಟ್ಟಿದೆ, ಯಾಕಂದರೆ 2 ದಿನದಿಂದ ಒಟ್ಟಿಗೆ ಪೂಜೆ ಮಾಡೋದು, ಒಟ್ಟಿಗೆ ಬ್ರೇಕ್ಫಾಸ್ಟ್, ಊಟ ಎಲ್ಲ ಮಾಡ್ತಿದ್ರು. ಅದು ಕೂಡ ಕೋಇನ್ಸಿಡೆನ್ಸ್ ಆಗಿ ಅವರವರೇ ಸಿಕ್ತಿದ್ದಾರೆ, ಮಾತಾಡಿದ್ರು ಕೂಡ ಎಲ್ಲರೂ ಸ್ವಲ್ಪ. ಸೊ ಅಷ್ಟೇ ಗೈಸ್, ಇವಾಗ ಸದ್ಯಕ್ಕೆ ಇಷ್ಟೇ. ಇವಾಗ ಸ್ವಲ್ಪ ರೆಸ್ಟ್ ತಗೊಳ್ಬಿಟ್ಟು ಚೆಕ್ಔಟ್ ಇದೆ ನಮಗೆ. ಚೆಕ್ಔಟ್ ಹೋಗೋ ಆಮೇಲೆ ಆದಿಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಬೇಕು. ಆ್ಯಂಡ್ ಏನಾಯ್ತು ಗೊತ್ತಾ, ನಾನು ಹೇಳ್ದೆ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಮಮ್ಮಿನ ದೀಕ್ಷಾ ಹಸು ಇದೆ, ಗೋವು ವಿಡಿಯೋ ಫೋಟೋ ತೆಕೊಂಬ ಅಂತ ಅಂದ್ಬಿಟ್ಟು ಕಳ್ಸಿರೋ. ನಾನು ಎತ್ತದೆ, ಫೋನ್ ಎತ್ತಿದ ತಕ್ಷಣ ವಿಡಿಯೋ ತೆಗಿಯಂಗಿಲ್ಲಮ್ಮ, ಇಲ್ಲಿ ಬೇಕಾದ್ರೆ ಪಾರ್ಕಿಂಗಲ್ಲಿ ಹೋಗಿ ತೆಕ್ಕೊಳ್ಳಿ ಫೋಟೋನ ಅಂತ ಹೇಳಿದ್. ನಾವು ನಮ್ಮನ್ನ ತೆಕ್ಕೊಂತಿದ್ದೀವಿ ಅಂತೇನೋ ಏನೋ ಅಂದ್ಕೊಂಡ್ರು, ಗೊತ್ತಿಲ್ಲ. ಚೆನ್ನಾಗಿತ್ತು, ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ, ನಮ್ಗೆ ಇಷ್ಟ ಆಗೋಯ್ತು. ಮುಟ್ಟಿದ್ರೂ ಚೆನ್ನಾಗಿತ್ತು ಅದು ಹಸು. ನಾನು ಮುಟ್ಟಿದ್ದಿಲ್ಲ ಯಾವತ್ತು, ಇಲ್ಲೇ ಪಕ್ಕ ಮುಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು. ಆಮೇಲೆ ಹಿಂದೆ ಹಿಂಗೆ ಮುಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು, ಹಿಂಗೆ ಸಾಫ್ಟಾಗಿ. ಇಲ್ಲಿ ರಫ್ ಬಟ್ ಇದು ಯಾಕೋ ರಫ್ ಆಗಿದೆ ಈ ಹಸು. ಏನಕ್ಕೆ ಹಂಗೆ ಹೇಳ್ತಿದ್ದಾರೆ ಅಂತ ಅಂದರೆ, ಹಬ್ಬದಿಂದ ನೋಡ್ತಿದ್ದೀರ ತಾನೇ ನೀವು ನನ್ನ ಹಸು ಅಂತಿದ್ದಾರೆ. ಯಾಕಂದರೆ ನಾನು ಓ ಜನದಲ್ಲಿ ಹಸುನೇ ಆಗಿತ್ತು. ಓ ಜನದಲ್ಲ ತಿಕ್ಲಿ, ಮತ್ತೆ ನಿಂತು ಏನಂತ ಪ್ರಾಣಿ ಅದೇ ಹಸು, ಅನಿಮಲ್. ಇವಳು ಕೌ, ನಾನು ಟೈಗರ್ ಅಂತೆ, ಬಟ್ ಅದು ಎಲ್ಲರೂ ಉಲ್ಟಾ ಅಂತಾರೆ. ಕೌವೆ, ಗೋ ಲಯನ್, ಟೈಗರ್ ಅಲ್ಲ ಲಯನ್ ಅಂತೆ. ಅದಕ್ಕೆ ಎಲ್ಲರೂ ಅವಳ ಟೈಗರು, ಅವಳ ಲಯನು, ನೀನು ಹಸು ಅಂತಾರೆ. ಯಾಕಂದ್ರೆ ಹಂಗೆ ಆಡ್ತಾಳೆ ಇವ್ರು ರಾಕ್ಷಸ. ನಾನು ಗೋ. ಗೈಸ್ ಸ್ಟೋರೇಜ್ ಆಗೋಗ್ಬಿಡ್ತು, ಆಮೇಲೆ ಸಿಗ್ತೀನಿ, ಬಾಯ್. ಇಡು ಇವಾಗ. ಗೈಸ್ ಇವಳಿಗೆ ಬಟ್ಟೆ ಪ್ಯಾಕ್ ಮಾಡು, ಎತ್ತಿಳೆಲ್ಲ ಅಂದರೆ ಸೀರೆ ಉಟ್ಕೊಂಡು ಕೂತಿದ್ದಾಳೆ. ನನಗೆ ಮಲ್ಗಕ್ಕೆ ಹೋಗ್ಬಿಡ್ತೀನಿ. ತಿರುಗ್ಲೆ ಆಯ್ತಮ್ಮ. ಎಲ್ಲೋ 1 hour later. ಓ ಮೈ ಗಾಡ್, ಏನು ಹಿಂಗಾಗಿದ್ದೀನಿ, ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ದೀನಿ. ಸೊ ಗೈಸ್ ನಮ್ಮ 3:30 ಚೆಕ್ಔಟ್ ಇತ್ತು. ಚೆಕ್ಔಟ್ ಮಾಡಿಕೊಂಡು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದ್ವಿ. ಇದು
ಏನ್ವಾ ನೋಡ್ಕೊತಾ ಇದ್ದೀನಿ ಕರ್ಗಾಗ್ಬಿಟ್ಟಿದ್ದೀನಿ ಹೌದಾಗಿದೆ. ಕಿವಿಗೆ ಕಣ್ಣಿಗೆ ಎಲ್ಲ ಇಟ್ಟಿದ್ದಾರೆ ಮಮ್ಮಿ. ದೀಕ್ಷಾ ಬಾಯಿಗೂ ಹಾಕು ಅಂದೋದಕ್ಕೆ ಬಾಯಿಗೆ ಹಾಕಿದ್ದಾರೆ. ಗ್ಯಾಸ್ ನಾವು ತಿರ್ಗಾ ಸೋಡಾ ಕುಡಿಯೋಕೆ ಬಂದಿದ್ದೀವಿ. ಇಲ್ಲೆಲ್ಲ ಎಷ್ಟೊಂದು ಅಂಗಡಿಗಳಿದೆ. ಶಾಪಿಂಗ್ ಮಾಡೋಣ ಅಂದ್ಕೊಂಡ್ರೆ ಏನು ತೊಗೊಳೋದು ಬೇಡ ಅಂತ ಪೂಜೆ ಮಾಡಿದ್ದೀವಲ್ಲ ಅದಕ್ಕೆ. ಗಾಯ್ಸ್ ಸೇವಿಯರ್ ಇದೆ. ಗಾಯ್ಸ್ ನಾವು ಬಸ್ ಸ್ಟಾಪಲ್ಲಿ ಕೂತ್ಕೊಂಡಿದ್ದೀವಿ. ಇವಳು ನೋಡಿ ಮುಂದೆ ಕೂತ್ಕೊಂಡಿದ್ದಾರೆ, ನನ್ನ ಬಿಟ್ಟು. ಇವಳು ಒಬ್ಳಿದಾಳಲ್ವಾ, ಇವಳು ರಾಕ್ಷಸಿ ಬಿಡೋದೇ ಇಲ್ಲ ನಾನು ಎಲ್ಲೂ ಕುತ್ಕೊಳ್ಳೋಕ್ಕೆ. ಹೋಗ್ಬಿಡ್ತಾಳೆ ದೂರ್ಕೊಂಡೆಲ್ಲ ಆ ಕಡೆ. ನಂದೆಲ್ಲಿಕ್ಲಿ ಅಂದ್ಬಿಟ್ಟು. ನೋಡಿ ಬಸ್ಸಿನ 6:15ಗಂತೆ, ಇವಾಗ 5:30. ಏನು ಮಾಡೋದು, ಹಿಂಗೆ ಸಿಕ್ಕೇ ಕುತ್ಕೋಬೇಕು. ಫ್ಯಾನ್ ಕೂಡ ಅಲ್ಲ ಗಾಯ್ಸಲ್ಲಿ. ಅವ್ರು ನೋಡಿಲ್ಲ. ಟಿಕ್ಕು ಹಾಯ್ ಅವಿ. The next day.